ಪತ್ರಿಕಾರರು ಅನುಭವಿಸ್ತಾ ಜಾಸ್ತಿ ಮಾತನಾಡೋದಿಲ್ಲ. ನಮ್ಮ ಸರ್ಕಾರ 2 ವರ್ಷ ಆಗಿದೆ. ಗ್ಯಾರಂಟಿಗಳು ಮನೆ ಮನೆಗೆ ಮುಗಿಸ್ತೀವಿ ಸೇರಿ ನಾವೇನು ಮಾತಾಡ್ಕೊಂಡಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5 ಕಾರ್ಯಕ್ರಮಗಳು ನಾವೇನು 5 ಕಾರ್ಯಕ್ರಮ ಕೊಟ್ಟಿದ್ದೇವೆ. ಒಂದು ಗೃಹಲಕ್ಷ್ಮಿಯ ಕಾರ್ಯಕ್ರಮ, ಮನೆ ಮನೆಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ನೇರವಾಗಿ ಡಿಬಿಟಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾರು ಕರೆಂಟ್ ಕಟ್ಟತಕ್ಕಂಥದ್ದಿಲ್ಲ. ನಮ್ಮ ಸರ್ಕಾರ ಯಾರು ಕರೆಂಟ್ ಬಿಲ್ ಕಟ್ಟಿದಿಲ್ಲ. ಸೊ ನಾವೇನು ಮಾತನ್ನು ಕೊಟ್ಟಿದ್ದೀವಿ ನಿಮಗೆ, ಅದರ ಪ್ರಕಾರ ಯಾವ ರೈತರು, ಬಡವರು, ಕೂಲಿ ಕಾರ್ಮಿಕರು, ಹಳ್ಳಿಗಳಲ್ಲಿ ಯಾರು ಬಿಲ್ ಕಟ್ಟಬಾರದು ನಾವು ಪ್ರಣಾಳಿಕೆ ನೀಡಿದ್ವಿ. ನಮ್ಮ ಸರ್ಕಾರ ಬಂದ ನಂತರ ಸುಮಾರು 2 ಕೋಟಿ ಮನೆಗಳು ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿ ಮನೆಗಳು ಇದ್ದಾವೆ. ಆ 2 ಕೋಟಿ ಮನೆಗಳ ಸಂಪೂರ್ಣ ಬಿಲ್ಲು ಸರ್ಕಾರದ ಕಳಿಸ್ತಾ ಇದ್ದಾರೆ. 1 ಕೋಟಿ ಸುಮಾರು 30 ಲಕ್ಷ ಹೆಣ್ಮಕ್ಳುಗಳಿಗೆ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಸುಮಾರು 600 ಕೋಟಿ ಖರ್ಚು ಹೆಣ್ಮಕ್ಳು ಎಷ್ಟು 600 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. 600 ಕೋಟಿ ಹೆಣ್ಮಕ್ಳು ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 36 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದರ ಜೊತೆಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನು ಕೊಟ್ಟಿದ್ದೀವಿ. ಯಾವ ಯುವಕರು ಓದ್ಕಂತಿದ್ದಾರೆ, ಯಾರು ಡಿಗ್ರಿ ಮುಗಿಸಿರ್ತಾರೆ, ಯಾರಿಗೆ ಕೆಲಸ ಇಲ್ಲ, ಅವರಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಮಕ್ಕಳು ಯಾರು ಪಾಸ್ ಆಗಿರ್ತಾರೆ, ಡಿಗ್ರಿ ಯಾರು ಪಾಸ್ ಆಗಿರ್ತಾರೆ, ಡಿಪ್ಲೊಮಾ ಯಾರು ಮಾಡಿರ್ತಾರೆ, ಅವರಿಗೆ ಪ್ರೋತ್ಸಾಹ ನಾವು ಕೊಡ್ತಾ ಇದ್ದೀವಿ. ಈ 5 ಕಾರ್ಯಕ್ರಮ ಸೇರಿದ್ರೆ ವರ್ಷಕ್ಕೆ 60,000 ಕೋಟಿ ಖರ್ಚಾಗ್ತದೆ. ಎಷ್ಟು? 60,000 ಕೋಟಿ. ಅದ್ರ ನಮ್ದು 2.5 ವರ್ಷ ಸರ್ಕಾರ ಬಂದು ಸರಿಸಮ 1.5 ಲಕ್ಷ ಕೋಟಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಯಾರಿಗೋಸ್ಕರ ಮಾಡಿದ್ದೀವಿ ಅಂತಂದ್ರೆ ಬಡವರಿಗೆ, ಹೆಣ್ಮಕ್ಳಿಗೆ, ವಿಶೇಷವಾಗಿ ಪಾಪ ಯಾರು ಅತ್ಯಂತ ಕಡು ಬಡವರಿದ್ದಾರೆ ಅವರಿಗೆ ಮೆಡಿಸಿನ್ಗಾಗಿರ್ಲಿ, ದಿನಸಿ ವಸ್ತುವಾಗಿರ್ಲಿ, ಏನಾರ ತೊಂದರೆ ಆಗಿರ್ಲಿ, ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಕ್ಕಂಥ ಈ ದುಡ್ಡನ್ನ ನಾವು ನೇರವಾಗಿ ನಿಮಗೆ ಗೃಹಲಕ್ಷ್ಮಿಯ ಕಾರ್ಯಕ್ರಮ ಮುಖಾಂತರ ಮನೆಗೆ ಮುಕ್ತಾ ಇದ್ದೀವಿ ಅಂತ ಗಮನದಲ್ಲಿ ಸಂದರ್ಭ ಕೇಳಿಬಿಡ್ತೇವೆ. ಹಾಗಾಗಿ ಬಿಜೆಪಿ ನಮ್ಮನ್ನು ಹೇಳ್ಬೋದು, ನೇರವಾಗಿ ಹೆಣ್ಮಕ್ಳಿಗೆ ಇಷ್ಟು ದೊಡ್ಡ ಪ್ರಮಾಣವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ ಯಾವುದೂ ಇಲ್ಲ. ಇದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಸಂದರ್ಭ ಕೇಳಿಬಿಡ್ತೇವೆ. ನಾನು ಈ ವೇದಿಕೆ ಮುಖಾಂತರ ಜಾಸ್ತಿ ರಾಜಕೀಯ ಭಾಷಣ ಮಾಡಲು ಹೋಗುದಿಲ್ಲ. ನನಗೆ 3ನೇ ಬಾರಿ ಈ ಭಾಗದಲ್ಲಿ ಜನರು ತಾವು ಗೆಲ್ಲಿಸಿದ್ದೇನೆ. ಕಳೆದ 2 ವರ್ಷಗಳಿಂದ ನಾನೇನು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೇನೆ. ಕೇವಲ ಧಾರವಾಡ ಜಿಲ್ಲೆಗೆ ಮಾತ್ರ ಸೀಮಿತನಾಗಲಿದೆ, ಇಡೀ ಕರ್ನಾಟಕ ರಾಜ್ಯದ ಉತ್ತರದವರೆಗೂ ಸುಮಾರು 2 ಬಾರಿ ತಿರುಗಿದ್ದೇನೆ. ನಮ್ಮ ಗಮನಕ್ಕೆ ಸಂದರ್ಭ ಕೇಳಿಬಿಡ್ತೇನೆ. ನಾನು ಕೇವಲ ಧಾರವಾಡಕ್ಕೆ ಸೀಮಿತ ಆಗಲಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ತಿರುಗಾಡಿ ಬರ್ತಾ ಇದ್ದೀನಿ. ನಮ್ಮ ಗಮನಕ್ಕೆ ಯಾಕಂದ್ರೆ ಪದೇ ಪದೇ ಅಂತ ಸಂತೋಷ ಸೇರಿಲ್ಲ, ಬದಲಾದಂತ ಊರಿದೆ, ಅದು ನಿಜ. ಯಾಕಂದ್ರೆ ಸಚಿವರಾದ ತಕ್ಷಣ ನಮ್ಮ ಕ್ಷೇತ್ರಕ್ಕೆ ಮಾತ್ರ ನಾವು ಸೀಮಿತ ಆಗಿರೋದಿಲ್ಲ. ಆದ್ರೂ ಇರ್ತಕ್ಕಂಥ ಎಲ್ಲ ಮುಖಂಡಗಳು ಪಕ್ಷಾತೀತವಾಗಿ ನಾವು ಸೇರಬೇಕು, ಪಕ್ಷಾತೀತವಾಗಿ ನಾವು ನಮ್ಮ ಊರುಗಳಿಗೆ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಬಿಜೆಪಿ ಮುಖಂಡರಾಗಿರ್ಲಿ, ಕಾಂಗ್ರೆಸ್ ಮುಖಂಡರಾಗಿರ್ಲಿ, ನಾವೆಲ್ಲ ಅಣ್ಣ ತಮ್ಮರಿದ್ದಂಗೆ, ಒಂದೇ ತಾಯಿ ಮಕ್ಕಳಿದ್ದಂಗೆ. ನಮ್ಮಲ್ಲಿ ಚುನಾವಣೆ ಬಂದ್ರೆ ಮಾತ್ರ ಭಿನ್ನಾಭಿಪ್ರಾಯ ಇರಬೇಕು. ಚುನಾವಣೆ ನಂತರ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಕಲಬುರಗಿಯ ಮತಕ್ಷೇತ್ರದ ಜನ ಪ್ರತಿಯೊಂದು ರೀತಿಯಾಗಿದ್ದೇವೆ, ಮುಂದಿನ ರೀತಿಯಾಗಿ ಹೋರಾಡಿಸ್ತಕ್ಕಂಥದ್ದು ಹೇಳಿ ಇವತ್ತೇನು ಈ ರಸ್ತೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ಮೊದಲನೇ ಬಾರಿಗೆ ನಮ್ಮ 13ನೇ ಸರ್ಕಾರ ಇದ್ದಾಗ ನಾವು 36 ಕೆರೆಗಳ ಕೃಷಿಗೆ ಪ್ರಾರಂಭ ಮಾಡಿದ್ವಿ. ಇವತ್ತು 110 ಕೆರೆ, 2ನೇ ಬಾರಿಗೆ ಸುಮಾರು 150 2ನೇ ಬಾರಿಗೆ ಕೆರೆ ತುಂಬಿಸ್ತಾ ಇದ್ದೀವಿ. ಮೊದಲನೇ ಬಾರಿಗೆ 36 ಕೆರೆ, ಒಟ್ಟಾರೆ 150 ಕೆರೆ ಕಲಬುರಗಿ ಮತಕ್ಷೇತ್ರದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಬೇಡತಿ ನಾರಿಂದ ಹೋಗ್ತಕ್ಕಂಥ ನೀರನ್ನ ಆ ಬೇಡತಿ ಭಾಗದಲ್ಲಿ ತಡೆಗಟ್ಟಿ, ಅದ್ರ ಜೊತೆಗೆ ಇನ್ನೊಂದು ಅದೇ ರೀತಿಯಾದಂತಹ ಒಂದು 0.3 TMC ನೀರು ತಡೆಗಟ್ಟಿಸಿ ಪ್ರತಿ
ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಕೆರೆ ತುಂಬತಕ್ಕಂಥ ಯೋಜನೆ ಮಾಡಿದ್ರೆ ಅದು ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದದಿಂದ ಸಂತೋಷ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ಬೇಕು. ಎಲ್ಲರಿಗೂ ಹೆಚ್ಚಾಗಿ ಯುವಕರು ನಾವು ಇನ್ನೊಂದು ಉದ್ಯೋಗಗಳ ಮಾಡ್ಬೇಕು. ಸುಮಾರು ಬಹಳಷ್ಟು ಹುಡುಗರು ಬಂದ್ರೆ ಅದರಲ್ಲಿ ಕೇವಲ 20-30% ಅಷ್ಟೇ ನಾವು ಕೆಲಸ ಕೊಡೋಕಾಯ್ತು. ಕೆಲವು ಹುಡುಗರು ಕೆಲಸಕ್ಕೆ ಬರಲಿಲ್ಲ, ಕೆಲವು ಹೆಣ್ಮಕ್ಳು ಕೆಲಸಕ್ಕೆ ಹೋಗಲಿಲ್ಲ. ಆದ್ರೂ ಕೂಡ ರಾಮನಾಡಲ್ಲಿ ಯುವಕರು ಓದ್ ಕಲ್ತಿದ್ರೆ ಕೆಲಸ ಬೇಕಾಗಿದ್ರೆ ಕೇವಲ ಹುಬ್ಳಿದಾರಷ್ಟೇ ಸೀಮಿತರಾಗಬೇಡ್ರಿ. ಬೆಂಗಳೂರಿಗೆ ಅಥವಾ ಕಡೆ ಭಾಗಕ್ಕೆ ಬೆಳೆದ್ರೆ ನೀವು ನನಗೆ ಅರ್ಜಿಗಳನ್ನ ಸಲ್ಲಿಸಿ ನಾವು ಹಂತವಾಗಿ ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳ್ತಾರಲ್ಲ. ನೀವು ಕೊಟ್ಟಷ್ಟು ಅರ್ಜಿಯಲ್ಲಿ 50% ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ. ಹಾಗಾಗಿ ಬಂಧುಗಳೇ, ನಾವೇನು ವಿಶೇಷವಾಗಿ ಹೆಣ್ಮಕ್ಳು ಸಹಾಯವನ್ನು ನನಗೆ ಮಾತನ್ನು ಹೇಳಿದ್ದಾರೆ, ಮನವಿ ಮಾಡ್ಕೊಳ್ತೀನಿ. ಆದ್ರೆ ಕಾಂಗ್ರೆಸ್ ಬಿಜೆಪಿ ದಯಮಾಡಿ ಈ ಅವಘಾತನ ನೀವು ಮಾಡಕ್ಕೆ ಹೋಗ್ಬೇಡಿ. ಇದನ್ನು ನಾಲ್ಕು ಭೂಕಂಪನ ಇಲ್ಲ ಅಂತಲ್ಲ, ಆದ್ರೆ ಹಳ್ಳಿಯ ವಾತಾವರಣ ಕೆಡುತ್ತದೆ, ಜನಕ್ಕೆ ಅನಾನುಕೂಲ ಆಗುತ್ತೆ. ಇವತ್ತು ಹೆಣ್ಮಕ್ಳು ಬಹಿರಂಗವಾಗಿ ಹೇಳಿದ್ದಾರೆ, ಪೊಲೀಸರು ಇಲ್ಲೇ ಇದೇ ಲಾಸ್ಟ್ ಕಂಪ್ಲೇಂಟ್ ಬರಂಗಿಲ್ಲ. I don't know come what way. If I coming to any village, if such complaints are coming, you are going to be responsible. ನೀವು ನಿಮ್ಮ ಪೊಲೀಸರನ್ನ ಮುಕ್ತಿಯನ್ನು ಕಳಿಸ್ರಿ. ಯಾವ ಯಾರು ಮುಲಾಜಿದಾರ ಕಾಂಗ್ರೆಸ್ನಲ್ಲಿ ಬಿಜೆಪಿನಲ್ಲಿ ಯಾವ ಪಕ್ಷದಲ್ಲಿದ್ರೆ ಒಂದು ಬಾಳ ಆಗ್ತಕ್ಕಂಥ ಕೆಲಸ ತಾವು ಮಾಡಬಾರ್ದು. ನೀವೆಲ್ಲ ಸಹಕರಿಸಬೇಕು. ನೋಡೋರು ನಮಗೆ ಫೋಟೋನ ಹೊಡೆದು ಕಳಿಸ್ರಿ ಅಥವಾ ಒಂದು ರೆಕಾರ್ಡಿಂಗ್ ಅನ್ನು ಮಾಡಿ ಕಳಿಸ್ರಿ. ಪೊಲೀಸರನ್ನ ಕಳಿಸಿ, ನನಗೆಲ್ಲ ಕಳಿಸ್ರಿ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಯಾರು ಮಾಡ್ತಾರೆ. ನೀವು ಎದುರಾಗಿ ಹೋಗ್ಬೇಡ್ರಿ. ಯಾರೇ ರೀತಿ ಬಹಿರಂಗವಾಗಿ ಇಲ್ಲಿಗಲ್ ಆಗಿ ಸಹಾಯ ಮಾಡ್ತಾ ಇದ್ರೆ ನಮ್ಮ ಸಂಸ್ಕೃತಿಗಾಗಿರ್ಲಿ, ನಮ್ಮ ಹಳ್ಳಿ ಒಳ್ಳೇದಾಗಲಿಲ್ಲ. ಈ ವೇದಿಕೆ ಮುಖಾಂತರ ಯಾರು ವ್ಯವಹಾರ ಮಾಡ್ತಾ ಇದಾರೆ ಕೈ ಮುಗಿದು ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ ಅಂತ ವ್ಯವಹಾರಕ್ಕೆ ಕೈ ಹಾಕಿ ಹೋಗ್ಬೇಡಿ. ಬೇಕಾದ್ರೆ ಜನ ಅಲ್ಲ ತಗೊಂಡು ಕೊಡಲಿ. ನೀವು ಹಳ್ಳಿಗಳಲ್ಲಿ ತಂದು ಇದು ಉಳಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಇದು ಕಾನೂನುವಾಗಿರುವಂತ ಕೆಲಸ ಆಗುತ್ತೆ. ಅದರಿಂದ ಸಾರ್ವಜನಿಕರಿಗೂ ಅನಾನುಕೂಲ ಆಗುತ್ತೆ. ಮಕ್ಕಳಿಗೆ, ವಿದ್ಯಾವಂತರಿಗೆ, ಹೆಣ್ಮಕ್ಳಿಗೆ ಅನಾನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಮಾಡಬೇಡಿ ಅಂತ ಈ ವೇದಿಕೆ ಮುಖಾಂತರ ಅವ್ರಿಗೆ ಕೈ ಮುಗಿದು ಮನೆ ಮಾಡಿಕೊಳ್ತೇವೆ. ಅದಕ್ಕೆ ಕಡೆಯಾಗಿ ಇದು ಮುಂದುಗಡೆ this is not me. I really don't like. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದು ನಾನು ಕಾನ್ಸ್ಟಿಟ್ಯೂನ್ಸಿ ಆಗ್ತಾ ಇದ್ರೆ ನೀವು ಯಾರೇ ಇರಲಿ ಮುಲಾಜಿದಾರ ಹೇಳಿದ್ರು ಕೇಸ್ ಹಾಕಿ ಜವಾಬ್ದಾರಿ ನಿಮ್ದು. ಅದಕ್ಕೆ ನೀವು ಹುಡುಗರ ಸಹಕರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ, ಇನ್ನು ಮುಂದೆ ಏನೇ ಕೆಲಸ ಇರಲಿ, ಇವತ್ತು ರೋಡಿನ ಕೆಲಸ ಆಗಿರ್ಬೋದು, ಗುಡಿದಾಗಿರ್ಬೋದು, ಗುಡಿಗೆ ಒಂದು ರೋಡ ಸ್ವಲ್ಪ ಕೊಡ್ತಾ ಇದೀವಿ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗ ಅವ್ರಿಗೆ ನೆರೆಗಳು 4 ಲಕ್ಷ ರೂಪಾಯಿ ಕೊಟ್ಟಾಗಿ ಮುಂದೆ ಇನ್ನೇ 8 ಲಕ್ಷ ನೆರೆಗಳಲ್ಲಿ ನಾವು ಇಟ್ಟಿದ್ದೇವೆ. ಇನ್ನು ಮುಂದೆ ನಿಮಗೆ ರೊಕ್ಕ ಬೇಕಾಗಿಲ್ಲ, ಹಂತವಾಗಿ ನಾವು ಕೊಡ್ತೇವೆ. ನೀವು ಕೂಡ ಗುಡಿ ಕಟ್ಟಬೇಕಂದ್ರೆ ಸುಮ್ಮನೆ ಗಗನಕ್ಕೆ ಪ್ರೈಸ್ ಮಾಡಕ್ ಹೋಗ್ಬೇಡಿ. ಗುಡಿಗೆ ಎಷ್ಟು ಖರ್ಚು ಮಾಡ್ತಾರೆ ಅಷ್ಟೇ ಮಕ್ಕಳ ವಿದ್ಯಾಭ್ಯಾಸ ಖರ್ಚು ಮಾಡ್ರಿ. ಗುಡಿಗಳು, ಗುಂಡಾರಗಳು, ಜಾತ್ರೆಗಳು ಸಾರ್ವಜನಿಕವಾಗಿ ನಮಗೆ ಬರ್ತಾರಕ್ಕೆ ಹೊರ ತರಲು ಅಂದ್ರೆ ನಾನು ಗುಡಿ ಬಿಡ್ತಾ ಇದ್ದೀನಿ, ಜಾತ್ರೆ ಬಿಡ್ತಾ ಇದ್ದೀನಿ ಅಂತಲ್ಲ. ಜಾತ್ರೆ ಇರ್ಬೇಕು, ಗುಡಿ ಇರ್ಬೇಕು, ತಕ್ಕ ಮಟ್ಟಕ್ಕೆ ಇರ್ಬೇಕು. ಅದಕ್ಕಿಂತ ಜಾಸ್ತಿ ನಮ್ಮ ಮಕ್ಕಳು ಓದಿಸ್ಲಿಕ್ಕೆ ಅಂತದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ, ಇನ್ನು ಮುಂದೆ ಏನೇ ಕೆಲಸ ಇದ್ರೂ ಕೂಡ ಅಂತರವಾಗಿ ಎಲ್ಲ ಬಗೆಹರಿಸ್ತೀವಿ, ಮಾಡಿಕೊಡ್ತೀವಿ. ನಮ್ಮ ಸರ್ಕಾರ ಇದೆ, 2 ವರ್ಷ ನಮ್ಮ ಸರ್ಕಾರ ಇದೆ. ನಾನು ನಿಮ್ಮ ಜೊತೆ ಇದ್ದೀನಿ. ನಿಮ್ಮೆಲ್ಲ ಸಹಕಾರ, ಆಶೀರ್ವಾದ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.